ಮಕ್ಕಳ ಕಳ್ಳತನಕ್ಕೆ ಬ್ರೇಕ್ ಹಾಕೋದಕ್ಕೆ ಕಿಮ್ಸ್ನಿಂದ ವಿಶಿಷ್ಟ ಪ್ರಯೋಗವನ್ನ ಮಾಡಲಾಗ್ತಾ ಇದೆ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ QR ಕೋಡ್ ವ್ಯವಸ್ಥೆಯನ್ನು ಜಾರಿ ಮಾಡಲಾಗಿದೆ. ಮಕ್ಕಳ ಕಳ್ಳತನ ಹೆರಿಗೆ ವಾರ್ಡ್ನಲ್ಲಿ ಜನಸಂದಣಿ ಅತಿಯಾಗಿರುತ್ತೆ. ಹಾಗಾಗಿ ಇದನ್ನು ತಪ್ಪಿಸೋದಕ್ಕೆ ಒಂದು ಸೂಕ್ತ ಕ್ರಮಕ್ಕೆ ಕಿಮ್ಸ್ ಮುಂದಾಗಿರುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಮೊದಲ ಹಂತದಲ್ಲಿ ಹೆರಿಗೆ ವಾರ್ಡ್ನಲ್ಲಿ QR ಕೋಡ್ ಅನ್ನು ಅಳವಡಿಕೆ ಮಾಡಲಾಗುತ್ತೆ. ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಪ್ರತಿನಿತ್ಯ 50ಕ್ಕೂ ಹೆಚ್ಚು ಹೆರಿಗೆಯಾಗುತ್ತೆ. ಹಾಗಾಗಿ ಇದರಿಂದ ಹೆರಿಗೆ ವಾರ್ಡ್ನಲ್ಲಿ ಜನಸಂದಣಿ ಜನದಟ್ಟಣೆ ಕೂಡ ಹೆಚ್ಚಾಗಿಯೇ ಇರುತ್ತೆ. ಜೊತೆಗೆ ಮಕ್ಕಳ ಕಳ್ಳತನದ ಪ್ರಕರಣಗಳು ಕೂಡ ಈ ಹಿಂದೆ ನಡೆದಿವೆ. ಹೀಗಾಗಿ ಹೆರಿಗೆ ವಾರ್ಡ್ನಲ್ಲಿ QR ಕೋಡ್ ವ್ಯವಸ್ಥೆಯನ್ನು ಜಾರಿ ಮಾಡಲಾಗಿದೆ. ಹೆರಿಗೆಯಾದ ಮಹಿಳೆಯ ಹೆಸರಲ್ಲಿ ಕುಟುಂಬಕ್ಕೆ ಒಂದು ಪಾಸನ್ನು ವಿತರಣೆ ಮಾಡಲಾಗುತ್ತೆ. ಸೆನ್ಸಾರ್ ಯಂತ್ರಕ್ಕೂ QR ಕೋಡನ್ನು ಕೊಡಲಾಗುತ್ತೆ. ಆ ಒಂದು QR ಕೋಡ್ ತೋರಿಸಿದ್ರಷ್ಟೇ ಅವಕಾಶ, ಆವಾಗ ಒಳಗಡೆ ಹೋಗ್ಬೋದು. ಪಾಸ್ಗೆ ಇದನ್ನ ಅಳವಡಿಕೆ ಮಾಡಿಕೊಡಲಾಗುತ್ತೆ. ಒಂದು ಬಾರಿಗೆ ಒಬ್ಬರು ಮಾತ್ರ ಒಳಗಡೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಇದರಿಂದ ಒಂದು ಕಡೆ ಆಸ್ಪತ್ರೆಗೂ ಕೆಟ್ಟ ಹೆಸರು, ಜೊತೆಗೆ ಬಹಳಷ್ಟು ಹೆರಿಗೆ ಆಗೋದ್ರಿಂದ ಅಲ್ಲಿ ಯಾರು ಹೋಗ್ತಾರೆ, ಯಾರು ಬರ್ತಾರೆ, ಯಾರು ರಿಲೇಟಿವ್ಸ್ ಬರ್ತಾರೆ, ಯಾರು ಮಗುನ ಎತ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ಗೊತ್ತಾಗದಷ್ಟು ಮಟ್ಟಿಗೆ ಜನಸಂದಣಿ ಇರ್ತಿತ್ತು. ಹಾಗಾಗಿ ಕೊಡುವಂತಹ ಪಾಸ್ಗೆ ಈ ಒಂದು QR ಕೋಡನ್ನು ಅಳವಡಿಸ್ಕೊಟ್ಟಿರ್ತಾರೆ. ಅವ್ರ ಮನೆಯವ್ರು ಬಂದು ಈ ಒಂದು ಪಾಸ್ನ ತೋರಿಸಿದ್ರಷ್ಟೇ ಆ ಯಂತ್ರ ಒಳಗಡೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡುತ್ತೆ. ಇಂಥದ್ದೊಂದು ವಿಶೇಷ ಯೋಜನೆಯನ್ನು ಅಳವಡಿಸ್ಕೊಂಡಿದೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ. ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ಬಡವರ ಸಂಜೀವಿನಿ ಅಂತಲೇ ಹೇಳ್ಬೋದು ಈ ಒಂದು ಆಸ್ಪತ್ರೆಯನ್ನು. ಹಾಗಾಗಿ ಇಲ್ಲಿ QR ಕೋಡ್ ವ್ಯವಸ್ಥೆಯನ್ನು ಜಾರಿಗೆ ಮಾಡಲಾಗಿದೆ. ಹೆರಿಗೆ ವಾರ್ಡ್ನಲ್ಲಿ ಅಪರಿಚಿತರು ಹೋಗಿ ಮಕ್ಕಳನ್ನ ಕದ್ದೊಯ್ದಂಥ ಘಟನೆಗಳು ನಡೆದಿದ್ದಕ್ಕೆ ಇಂಥದ್ದೊಂದು ವಿಶಿಷ್ಟ ಪ್ರಯೋಗಕ್ಕೆ ಮುಂದಾಗಿದೆ. ಇನ್ನು ಈ ಬಗ್ಗೆ ಪ್ರತಿನಿಧಿ ಯಲ್ಲಪ್ಪ ಅಧಿಕಾರಿಗಳ ಜೊತೆ ಚಿಟ್ಚಾಟ್ ನಡೆಸಿದ್ದಾರೆ, ಮಾತನಾಡಿದ್ದಾರೆ, ನೋಡೋಣ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಅಂದರೆ ಉತ್ತರ ಕರ್ನಾಟಕ ಭಾಗದ ಬಡವರ ಸಂಜೀವಿನಿ ಅಂತ ಕರಿತೀವಿ. ಈ ಒಂದು ಸಂಜೀವಿನಿಲಿ ಪ್ರತಿನಿತ್ಯ ಇಲ್ಲಿ ಅಂತಂದರೆ 1500ಕ್ಕೂ ಹೆಚ್ಚು ಜನ ಇಲ್ಲಿ ಅಂದರೆ ಚಿಕಿತ್ಸೆಯನ್ನು ಪಡೆದುಕೊಂಡು ಹೋಗ್ತಾರೆ. ಹೊರರೋಗಿಗಳಾದರೆ ಇನ್ನು ಒಳರೋಗಿಗಳ ಸಂಖ್ಯೆನೂ ಸಹಿತ ಇಲ್ಲಿ ಅಂದರೆ ಸರಿಸುಮಾರು ಒಂದು 200ಕ್ಕೂ ಇದೆ. ಹೀಗಾಗಿ ಜನದಟ್ಟಣೆ ಇಲ್ಲಿ ಅಂತಂದರೆ ಸರಿಸುಮಾರು ಆಗ್ತದೆ. ಈ ಒಂದು ಜನದಟ್ಟಣೆ ನಿಯಂತ್ರಿಸಬೇಕು ಅಂತೇಳಿ ಒಂದು ಕಿಮ್ಸ್ ಒಂದು ದಿಟ್ಟ ಹೆಜ್ಜೆ ನೆಟ್ಟಿದೆ. ಏನು ಅನ್ನೋದ್ರ ಬಗ್ಗೆ ನನ್ನ ಜೊತೆ ಮಾತಾಡಲಿಕ್ಕೆ ಕಿಮ್ಸ್ ನಿರ್ದೇಶಕರಿದ್ದಾರೆ, ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಹೊಸ ಒಂದು ಹೆಜ್ಜೆ ನೆಟ್ಟಿದ್ದಾರೆ ಸರ್, ಯಾಕೆ ಸರ್, ಏನು ಸರ್ ಇದು? ಅದನ್ನು ನಾವು ಹೆರಿಗೆ ವಿಭಾಗದಲ್ಲಿ ಕೂಡ ಮೊದಲು ಅಳವಡಿಸಿದ್ವಿ. ಯಾಕಂತಂದರೆ ಒಂದು ಪೇಷಂಟ್ ಹೆರಿಗೆ ಬಂದು ಅವ್ರ ಜೊತೆ ಅಟೆಂಡರ್ಸ್ಗಳು 4ರಿಂದ 5 ಜನ ಬರ್ತಾರೆ. ರೋಗಿಗಳಲ್ಲ, ಹೆರಿಗೆ ವಿಭಾಗದವರು ರೋಗಿಗಳಂತ ನಾವು ಕನ್ಸಿಡರ್ ಮಾಡೋಂಗಿಲ್ಲ. ಅದೊಂದು ನೈಸರ್ಗಿಕ ಕ್ರಿಯೆ. ಹೀಗಾಗಿ ಹೆಚ್ಚು ಅಟೆಂಡರ್ಸು ಅತ್ತಿ ಮಾವ ಕಾಕ ಚಿಕ್ಕವ, ಹೀಗಾಗಿ ಒಂದೊಂದು ಪೇಷಂಟ್ ಜೊತೆ 5-6 ಜನ ಇರ್ತಾರೆ. ಈಗ 5-6 ಜನನ ಒಳಗಡೆ ಆಸ್ಪತ್ರೆಯಲ್ಲಿ ಬಿಟ್ಟರೆ ಜನಸಂದಣಿ ಜಾಸ್ತಿಯಾಗಿ ರೋಗಿಗಳ ಆರೈಕೆಯಲ್ಲಿ ತೊಂದರೆ ಆಗ್ತದೆ. ಹೀಗಾಗಿ ನಾವು ನನ್ನ QR ಕೋಡ್ ಸಿಸ್ಟಮ್ ಜನದಟ್ಟಣೆಯನ್ನು ನಿಯಂತ್ರಿಸಲಿಕ್ಕೆ ಒಂದು ರೋಗಿಯ ಜೊತೆ ಒಂದೇ ಪಾಸನ್ನು ನಾವು ವಿತರಿಸಿ ಒಬ್ಬನೇ ಅಟೆಂಡರ್ನ, ಅದು ಫಿಮೇಲ್ನ, ಮೇಲ್ಗೆ ಅವಕಾಶ ಇಲ್ಲ, ಅವ್ರು ಒಳಗೆ ಬಿಟ್ಟಿವಪ್ಪ ಅಂತಂದ್ರೆ ರೋಗಿಗಳ ನಿಯಂತ್ರಣ ಆಗ್ಬೋದು ಅಂತ. ಹೀಗಾಗಿ ಅದನ್ನು ನಾವು MCH ವಿಭಾಗಕ್ಕೆ ಮೊದಲು ಅಳವಡಿಸಿದ್ವಿ. ಯಾಕಂತಂದರೆ ಅದು ಒಂದು ಅತಿ ಹೆಚ್ಚು ರೋಗಿಗಳನ್ನು ಆರೈಕೆ ಮಾಡ್ತಕ್ಕಂಥ ಒಂದು ವಿಭಾಗ. ಸುಮಾರು 50 ಹೆರಿಗೆಗಳ ದಿವಸ ಆಗ್ತಾವಲ್ಲಿ, ತಿಂಗಳಿಗೆ 1500 ಹೆರಿಗೆಗಳಾಗ್ತಾವೆ. ಅದನ್ನು ಬಿಟ್ಟು ಕೂಡ ಸುಮಾರು ದಿನನಿತ್ಯ 25-30 ಮೇಜರ್ ಶಸ್ತ್ರಕ್ರಿಯೆಗಳು ಕೂಡ ಆ ವಿಭಾಗದಲ್ಲಿ ಆಗ್ತಾ ಇರ್ತಾವೆ. ಹೀಗಾಗಿ ಎಷ್ಟೋ ಸಾರಿ ಸೆಕ್ಯೂರಿಟಿ ಗಾರ್ಡ್ ಜೊತೆ ಅಟೆಂಡರ್ಸ್ಗಳು ಕೂಡ ವಾಗ್ವಾದಕ್ಕೆ ಇಳಿದು ಒಳಗೆ ಹೋಲಿಕೆ ಪ್ರಯತ್ನ ಮಾಡಿ ಮಕ್ಕಳ ಕಳ್ಳತನಕ್ಕೂ ಕೂಡ ಕೆಲವೊಮ್ಮೆ ಆಗಿತ್ತು ಹಿಂದಲ್ಲಿ. ಎಲ್ಲಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಅಟೆಂಡರ್ಗಳ ಸಂಖ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು QR ಕೋಡ್ ಸಿಸ್ಟಮ್ ಅಂತ ಒಂದು ಮಷಿನನ್ನು ಇನ್ವೆಸ್ಟ್ ಮಾಡಿದ್ದೀವಿ. ಪೇಷಂಟ್ಗೆ ಕೊಟ್ಟಿರೋ ಪಾಸ್ ಮುಖಾಂತರ ಸ್ವ್ಯಾಪ್ ಮಾಡಿದರೆ ಅದು ಗೇಟ್ ಓಪನ್ ಆಗ್ತದೆ. ಹೀಗಾಗಿ ಅವ್ರು ಒಳಗೆ ಹೋಗ್ಬೋದು. ಅವ್ರು ಅದೇ ಥರ ಹೋಗಿ ಮತ್ತೆ ವಾಪಸ್ ಕಿಟಕಿನಲ್ಲಿ ಕೊಟ್ಟು ಪಾಸ್ ಕೊಟ್ಟಾಗ ಕೂಡ ಅದು ಆಲ್ರೆಡಿ ಎಂಟರ್ಡ್ ಅಂತ ತೋರಿಸ್ತದೆ. ಹೀಗಾಗಿ ಜನದಟ್ಟಣೆಯನ್ನು ಕೂಡ ನಾವು ನಿಯಂತ್ರಣ ಮಾಡ್ಬೋದು. ಜನದಟ್ಟಣೆ ನಿಯಂತ್ರಣ ಅಂದರೆ ಒಳಗಡೆ ಶುಚಿತ್ವವಾಗಲಿ, ಮಕ್ಕಳ ಆರೈಕೆ ಆಗಲಿ, ಬಡಂತೆ ಆರೈಕೆ ಆಗಲಿ ಹೆಚ್ಚಿನ ರೀತಿಯಲ್ಲಿ ನಾವು ಕೊಡೋದ್ರ ಉದ್ದೇಶದಿಂದ ಅದನ್ನು MCH ವಿಭಾಗದಲ್ಲಿ ಮೊದಲು ಅಳವಡಿಸಿದ್ವಿ. ಅದು ಯಶಸ್ವಿ ಆದಲ್ಲಿ ಮುಂದೆ ಅದರ ವಿಭಾಗಗಳಲ್ಲಿ ಲೈಕ್ PMSSY ಮತ್ತು ಕಾರ್ಡಿಯಾಲಜಿ, ಇವು 2 ವಿಭಾಗದಲ್ಲಿ ಕೂಡ ನಮ್ಮ ಹೆಚ್ಚಿನ ಜನದಟ್ಟಣೆ ರೋಗಿಗಳ ಸಂಖ್ಯೆ ಇದೆ. ಮುಂದೆ ದಿನಗಳಲ್ಲಿ ಆ 2 ವಿಭಾಗಗಳಲ್ಲಿ ಕೂಡ ಈ QR ಕೋಡ್ ಸಿಸ್ಟಮ್ನ ಅಳವಡಿಸಿ ಅಟೆಂಡರ್ಗಳನ್ನು ನಿಯಂತ್ರಣ ಮಾಡೋದಲ್ಲಿ ನಾವು ಶುಚಿತ್ವವನ್ನು ಮತ್ತು ಒಳ್ಳೆಯ ಆರೈಕೆಯನ್ನು ರೋಗಿಗಳಿಗೆ ಕೊಡಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಪ್ರಯತ್ನವನ್ನು ಮಾಡಿದ್ದೀವಿ. ಈ ಒಂದು ದಿನಕ್ಕೆ ಎಷ್ಟು ಸಲ ಓಪನ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಟಿದ್ದಾರೆ ಸರ್? ಇಷ್ಟು ಸಲ ಓಪನ್ ಆಗಬೇಕು ಅದು QR ಕೋಡ್ ಇಟ್ಟರೆ ಅಂತೇಳಿ ಸರ್? ಹಾಗೇನಿಲ್ಲ, ಅದರಲ್ಲಿ ಸಿಸ್ಟಮ್ ಏನು ಸರ್, ಎಷ್ಟು ಮಂದಿ ಪೇಷಂಟ್, ಅವತ್ತೊಂದು 50 ಪೇಷಂಟ್ ಅಡ್ಮಿಟ್ ಆದ್ರೆ ಅಂತ ತಿಳ್ಕೊಳ್ಳಿ, 50 ಪೇಷಂಟಿಗೂ ಆಗೋಷ್ಟು ಅವಕಾಶ ಇರ್ತದೆ. ಒಂದು ಪೇಷಂಟಿಗೆ ಒಬ್ಬರೇ ಎಂಟ್ರಿ ಕೋಡ್. ಒಂದೇ ಸರ್, ಒಂದ್ಸಲ ಹೋಗಲಿಕ್ಕೆ ಒಂದ್ಸಲ ಬರಲಿಕ್ಕೆ, ಒಂದ್ಸಲ ಹೋಗಲಿಕ್ಕೆ ಒಂದ್ಸಲ ಬರಲಿಕ್ಕೆ, ಅದು ಮತ್ತೆ ಅಗೇನ್ ಎಂಟರ್ಡ್ ಆ್ಯಂಡ್ ರಿಟರ್ನ್ ಅಂತ ತೋರಿಸುತ್ತೆ. ಸೊ ಹೀಗಾಗಿ ಹೆಚ್ಚು ಹೋಗೋದು ಬರೋದನ್ನು ಕಡಿಮೆ ಮಾಡಲಿಕ್ಕೆ ಒಂದು ನಿಯಂತ್ರಣ ಆಗ್ತದೆ. ಓಕೆ, ಥ್ಯಾಂಕ್ ಯು ಸರ್. ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಎಲ್ಲ ದೊಡ್ಡದಂತಹ ಒಂದು ಸವಾಲಿನ ಕೆಲಸ ಇವತ್ತು ನಮಗೆ ಇರೋದಂದರೆ ಶುಚಿತ್ವ, ಅದರ ಜೊತೆಗೆ ಇಲ್ಲಿ ಅಂದರೆ ಜನದಟ್ಟಣೆ. ಹೀಗಾಗಿ ಒಂದು QR ಕೋಡನ್ನು ಮೊದಲೇ ಹೆರಿಗೆ ವಿಭಾಗದಲ್ಲಿ ನಾವು ಅನುಷ್ಠಾನ ಮಾಡಿದ್ದೀವಿ. ಮುಂದೆ ಇದು ಯಶಸ್ವಿ ಆದಲ್ಲಿ ಬೇರೆ ಬೇರೆ ಏನು ವಾರ್ಡ್ಗಳಿರ್ತವೆ ಆ ವಾರ್ಡ್ಗಳಲ್ಲಿ ನಾವು ಇದನ್ನು ಅನುಷ್ಠಾನ ಮಾಡ್ತೀವಿ ಅನ್ನೋದು ಡೈರೆಕ್ಟರ್ ಮಾತು. ಕ್ಯಾಮರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರ್ಗಪ್ಪ.